ರೀ ಏನ್ರಿ ನೀವು ಮಾಡ್ತಿರೋದು? ಬುದ್ಧಿ ಏನಾದ್ರೂ ಇದೆಯಾ ನಿಮ್ಗೆ? ದಾಳಿಂಬೆ ಯಾರಾದ್ರೂ ಕೊಡ್ತಾರಾ? ಇದರಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಈ ಟೈಮಲ್ಲಿ ಏನಿದ್ರು ಕಿವಿ ಫ್ರೂಟ್ ಕೊಡ್ಬೇಕು. ಅದಕ್ಕೆ ನಾನೇ ಮಾರ್ಕೆಟ್ ಹೋಗಿ ತಗೊಂಡ್ ಬಂದಿದ್ದೀನಿ. ಅಲ್ಲ ಕಣೆ, ಇದ್ಯಾವುದೇ ನಿನ್ ಹೊಸ ಅವತಾರ? ಇದುವರೆಗೂ ನಾನು ನೋಡೇ ಇಲ್ಲ. ಹೌದು ಮಾವ, ಅತ್ತೆ ಈಗ ಚೇಂಜ್ ಆಗಿದ್ದಾರೆ. ಅವರು ಮೊದ್ಲಿನ ತರ ಇಲ್ಲ. ಅಂದ್ರೆ ಹಾವು ಹಾಡು ಹೇಳತ್ತೆ ಅಂತ ಹೇಳ್ತಾ ಇದೀಯ? ಅಲ್ಲಮ್ಮ, ನಾನು ಇವಳನ್ನ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ. ಇವಳು ಬದಲಾಗೋ ಜಾಯಮಾನದವಳಲ್ಲ. ಇಲ್ಲಿ ಕತೆ ಬೇರೆನೇ ಇದೆ. ಸಾಕ್, ಸುಮ್ನೆ ಇರ್ರಿ. ನಿಮ್ಗೆ ಅಪ್ಪ ಮಕ್ಕಳಿಗೆ ಯಾವಾಗ್ಲೂ ನನ್ ಕಂಡ್ರೆ ತಾತ್ಸಾರನೆ. ಪಾಪ ಮಾವ, ಅತ್ತೆ ಅವ್ರು ಬೆಳಗ್ಗೆನೆ ಬಂದಿದ್ರು. ಅವ್ರು ಕೋಪದಲ್ಲಿ ಹಾಗಂದ್ರಂತೆ. ಅವ್ರ ತಪ್ಪು ಅವ್ರಿಗೆ ಅರ್ವಾಗಿದೆ. ನಿಮ್ ಮಗನೇ ಅವ್ರನ್ನ ಬೈದ್ ಕಳಿಸ್ಬಿಟ್ರು. ಸರಿಯಾಗಿ ಮಾಡಿದನ್ ಬಿಡಮ್ಮ. ಅಲ್ಲ, ನನ್ನ ಮಗ ಅಂದ್ಮೇಲೆ ಅಷ್ಟು ಬುದ್ಧಿ ಇರಲ್ವಾ? ಆಡ್ಕೊಳ್ಳಿ ಆಡ್ಕೊಳ್ಳಿ. ನಾನೊಬ್ಳು ಪಾಪದವಳು ಸಿಕ್ಕಿದ್ದೀನಿ ಅಂತ ಆಡ್ಕೋತಿದ್ದೀರಾ? ನೀವೇನೇ ಆಡ್ಕೊಂಡ್ರು ನನಗೆ ನನ್ನ ಸೊಸೆ ಆರೈಕೆನೇ ಇಂಪಾರ್ಟೆಂಟು. ಇಲ್ಲಿ ಬೇರೆನೇ ಏನೋ ಸ್ಮೆಲ್ ಬರ್ತಿದ್ಯಲ್ಲ. ಇವಳು ಯಾವುದೋ ಉದ್ದೇಶ ಇಟ್ಕೊಂಡೇ ಬಂದಿರೋದು. ಇರ್ಲಿ ಇರ್ಲಿ, ನೋಡ್ಕೋತೀನಿ. ಈಗೇನಮ್ಮ, ನಿನ್ನ ಸೊಸೆಗೆ ಹಣ್ಣು ತಿನ್ಸಕ್ ಬಂದಿದ್ಯಾ ತಾನೆ? ಕುಡಿಲಿ, ನಾನು ತಿನ್ನಿಸ್ತೀನಿ. ಏನು ಬೇಡ, ನಾನೇ ತಿನ್ನಿಸ್ತೀನಿ. ಸರಿನಮ್ಮ. ಅಲ್ಲ, ಇಷ್ಟು ದಿನ ಎಲ್ಲಾರ್ಗೂ ಜೀವ ತಿಂತಿದ್ದೆ, ಈಗೇನೋ ನಿನ್ನ ಸೊಸೆಗೆ ಹಣ್ಣು ತಿನ್ನಿಸ್ತೀನಿ ಅಂತಿದ್ಯಾ? ತಿನ್ಸು ತಿನ್ಸು. ಅಪ್ಪ ಭಗವಂತ, ಇವಳು ಕೆಟ್ಟ ಮನಸ್ಸಿಂದ ನನ್ನ ಸೊಸೆಗೆ ಮೊಮ್ಮಗುಗೆ ಏನೂ ತೊಂದರೆ ಆಗದಿರೋ ಹಾಗೆ ನೋಡ್ಕೊಳಪ್ಪ. ಇಲ್ಲಿ ಕಂದ, ಆ ಅನ್ನು, ಆ ಇಲ್ಲಿ, ಆ ಹಾಗೆ. ವೆರಿ ಗುಡ್. ತಿನ್ನು ಕಂದ, ತಿನ್ನು. ಇವತ್ತು ನಾನು ನಿನಗೆ ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಹುರಿದು ಪಾಯಸ ಮಾಡಿ ತಗೊಂಡು ಬರ್ತೀನಿ. ಎಲ್ಲ ಹೆಂಡ್ತಿರು ಕೋಪ ಮಾಡ್ಕೊಂಡ್ರೆ ಗಂಡಂದ್ರಿಗೆ ಭಯ ಆಗತ್ತೆ. ನನ್ನ ಹೆಂಡತಿ ಸ್ವೀಟ್ ಆಗಿ ಮಾತಾಡಿದ್ರೇನೆ ನನಗೆ ಭಯ ಆಗತ್ತಲ್ಲಪ್ಪ. ಹೋಗ್ರಿ, ನಿಮ್ಗೆ ಯಾವಾಗ್ಲೂ ತಮಾಷೆನ. ನೀನ್ ಸಂಕೋಚ ಪಟ್ಕೋಬೇಡ, ತಿನ್ನು ಕಂದ. ನಿನ್ಗಿನ್ನೂ ಏನಾದ್ರೂ ಬೇಕಾದ್ರೆ ಹೇಳು, ನಾನ್ ಮಾಡ್ಕೊಡ್ತೀನಿ. ಹಾ, ತಿನ್. ಆ